ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂತಹ ತುಂಬಾ ಕ್ರೀಮಿಯಾದ ಹಾಗೆ ತುಂಬಾ ರುಚಿಕರವಾದಂತಹ ರೆಸಿಪಿ ಅದೇ ಚಿಕನ್ ಮೊಗಲಾಯಿ. ಈ ಚಿಕನ್ ಮೊಗಲಾಯಿಗೆ ಮೊಗಲಾಯಿ ಅಂತ ಯಾಕೆ ಹೆಸರು ಬಂತಂತ ಹೇಳಿದರೆ, ಮೊಘಲರ ಸಾಮ್ರಾಜ್ಯದ ಕಾಲದಿಂದಲೂ ಈ ರೀತಿಯ ಚಿಕನ್ ರೆಸಿಪಿ ಮಾಡ್ತಿದ್ರು. ಅದಕ್ಕೋಸ್ಕರ ಇದಕ್ಕೆ ಚಿಕನ್ ಮೊಗಲಾಯಿ ಅನ್ನೋ ಹೆಸರು ಬಂದಿದೆ. ತುಂಬಾ ಜ್ಯೂಸಿಯಾಗಿ ಟೆಂಡರಾಗಿ ಈ ಚಿಕನ್ ಪೀಸಸ್ ಬಂದಿದೆ. ಇದನ್ನು ಮಾಡೋದು ಹೇಗೆ ಅಂತ ಇವಾಗ ನೋಡುವ. ಇಲ್ಲಿ ನಾನು 1 kgಯಷ್ಟು ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಹಳದಿ ಹುಡಿ ಹಾಗೆ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲವನ್ನು ಬಳಸ್ತಾ ಇದ್ದೇನೆ. ಬಾಫತ್ ಮಸಾಲದಲ್ಲಿ ಎಲ್ಲ ಮಸಾಲೆಗಳನ್ನು ಒಟ್ಟಿಗೆ ಸೇರಿಸಿ ಇದನ್ನು ಮನೆಯಲ್ಲೇ ಹುಡಿ ಮಾಡಿದ್ದೇವೆ. ನಿಮಗೆ ಬಾಫತ್ ಮಸಾಲ ಸಿಕ್ಕಿಲ್ಲ ಅಂತೇಳಿ ಆದರೆ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ, ಗರಂ ಮಸಾಲ ಹುಡಿ ಹಾಗೆ ಮೆಣಸಿನ ಹುಡಿ ಇಷ್ಟನ್ನು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡಿಕೊಂಡು 15ರಿಂದ 20 ನಿಮಿಷ ಇಟ್ಟಿರ್ತೇನೆ. ಇಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 4 ಲವಂಗ ಹಾಗೆ 1 ಇಂಚು ಚಕ್ಕೆ ಹಾಗೆ ಮಸಾಲೆ ಎಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿದ 4 ಬೆಳ್ಳುಳ್ಳಿ ಎಸಳು ಹಾಗೆ 1 ಇಂಚು ಶುಂಠಿಯನ್ನು ಹಾಕ್ಕೊಳ್ಬೇಕು. ಹಾಗೆ 2 ಸಣ್ಣಗೆ ಹಚ್ಚಿದ ಈರುಳ್ಳಿಯನ್ನು ಇದಕ್ಕೆ ಸೇರಿಸಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಬೇಗನೆ ಈರುಳ್ಳಿ ಬಾಡುತ್ತೆ. ಈರುಳ್ಳಿ ಫ್ರೈ ಆಗ್ತಾ ಇರುವಾಗ 1 ಟೊಮೆಟೊವನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಪ್ಯೂರಿ ಮಾಡಿಕೊಳ್ಬೇಕು. ಇವಾಗ ಈರುಳ್ಳಿ ಏನಿದೆ ಇದು ಫ್ರೈ ಆಗಿದೆ. ನಾನು ಮ್ಯಾರಿನೇಟ್ ಮಾಡಿಟ್ಟಂತಹ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಈ ಚಿಕನ್ ಈರುಳ್ಳಿಯ ಜೊತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಾಫತ್ ಮಸಾಲ 1 ಸ್ಪೂನನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಖಾರ ಬೇಕು ನೋಡಿಕೊಂಡು ಹೆಚ್ಚಿಗೆ ಸೇರಿಸ್ಕೊಳ್ಬೋದು. ಇಲ್ಲಿ 20 ಗ್ರಾಮ್ನಷ್ಟು ಮೊಸರನ್ನು ತಗೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಂಡಿದ್ದೇನೆ ಗಂಟುಗಳಿಲ್ಲದಾಗೆ. ಹಾಗೆ 30 ಗ್ರಾಮ್ನಷ್ಟು ಗೋಡಂಬಿ, 2 ಏಲಕ್ಕಿಯನ್ನು ಸೇರಿಸ್ಕೊಂಡು ಈ ಗೋಡಂಬಿಯ ಪೇಸ್ಟ್ ಮಾಡಲಿಕ್ಕಿದೆ. 1/4 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ. ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೇವೆ ನೋಡಿ. ಚಿಕನ್ ಈಗ ಬೆಂದಿದೆ. ಚೆನ್ನಾಗಿ ಚಿಕನ್ ಈ ರೀತಿ ಬೇಯಬೇಕು. ನಾವು ಮ್ಯಾರಿನೇಟ್ ಮಾಡಿರೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸಾಫ್ಟಾಗಿ. ಇದಕ್ಕೆ ನಾನು ಮಾಡಿಟ್ಟಂತಹ ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ. ಟೊಮೆಟೊ ಪ್ಯೂರಿ ಸ್ವಲ್ಪ ಹಸಿ ವಾಸನೆ ಹೋದಾಗ ನಾವು ಮಾಡಿಟ್ಟಂಥ ಮೊಸರು ಸೇರಿಸಬೇಕು. ಮೊಸರನ್ನು ಸೇರಿಸ್ಕೊಂಡು 3 ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು. ಹಾಗೆ ಖಾರ ನೋಡಿಕೊಂಡು ಹಾಗೆ ಉಪ್ಪು ನೋಡಿಕೊಂಡು ನಿಮಗೆ ಬೇಕಾದಲ್ಲಿ ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ ಇಲ್ಲಿ. ಯಾಕಂದರೆ ಮೊಸರೆಲ್ಲ ಸೇರಿಸುವಾಗ ಕೆಲವೊಮ್ಮೆ ಖಾರ ಕಡಿಮೆ ಆಗುತ್ತೆ, ಹೆಚ್ಚಿಗೆ ಬೇಕಿದ್ದರೆ ಸೇರಿಸ್ಕೊಳ್ಬೋದು. ಹಾಗೆ 3 ನಿಮಿಷ ಇದು ಕುದಿ ಬಂದ ನಂತರ ನಾವು ಮಾಡಿಟ್ಟಂತಹ ಗೋಡಂಬಿಯ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ಬೇಕು. ಈ ಗೋಡಂಬಿ ರುಬ್ಬಿದ್ದನ್ನು ಸೇರಿಸ್ಕೊಂಡಾಗ ಅದಕ್ಕೆ ತುಂಬಾ ಕ್ರೀಮಿಯಾದ ಟೇಸ್ಟ್ ಬರುತ್ತೆ. ಹಾಗೆ ಇದು 3 ನಿಮಿಷ ಕುದಿ ಬಂದ ನಂತರ ಹೇಗೂ ಚಿಕನ್ ಬೆಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿಯನ್ನು ಹಾಕಿದರೆ ನಮ್ಮ ರಾಯಲ್ ಚಿಕನ್ ಮೊಗಲಾಯಿ ಸವಿಯಲು ಸಿದ್ಧ. ತುಂಬಾ ಕಡಿಮೆ ಸಮಯದಲ್ಲಿ ಇದಾಗುತ್ತೆ. ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಂತೂ ಟ್ರೈ ಮಾಡಿದೆ. ಮನೆಯಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಜ್ಯೂಸಿಯಾಗಿರುವಂಥ ಪೀಸಸ್ ಹಾಗೆ ಆ ಗೋಡಂಬಿ ಮೊಸರು ಅದೆಲ್ಲ ಸೇರಿಕೊಂಡು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.